ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಮನೆಯಿಂದ. ನಾಳೆಯಿಂದ ಕಾಲೇಜ್ಗೆ ಓಡಬೇಕು. ನಾಳೆಯಿಂದ ಕಾಲೇಜು ಬ್ಲಾಗು ಬರುತ್ತೆ. ಕಾಲೇಜಲ್ಲಿ ಏನಿರುತ್ತೆ, ಏನು ಮಾಡ್ತೀನಿ ಅದು ಬರುತ್ತೆ. ಇವತ್ತು ಸಂಡೇ ಸ್ಪೆಷಲ್. ನಮ್ಮ ಮನೇಲಿ ವೆರೈಟಿ ಮಾಡಿದ್ದಾರೆ, ಚಿಕನ್ ರೆಸಿಪಿಗಳು ಮಾಡಿದ್ದಾರೆ. ಆ ರೆಸಿಪಿಗಳನ್ನ ನಿಮ್ಗೆ ಹಾಕ್ತೀನಿ. ಆ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಳೆಸಿದ್ರೆ ನನಗೂ ಸಹಾಯ ಆಗುತ್ತೆ. ಸೊ ಗೈಸ್, ಇವತ್ತಿನ ಬ್ಲಾಗು ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಮತ್ತು ಕುಕ್ಕಿಂಗ್ ಬ್ಲಾಗ್ ಆಗಿರುತ್ತೆ. ಇವತ್ತು ಭಾಳ ವೆದರು ಭಾಳ ಕೋಲ್ಡ್ ಇದೆ, ಆದ್ದರಿಂದ ಈ ಅಪ್ಪರ್ ಹಾಕೊಂಡಿದ್ದೀನಿ. ಏನು ಇದೇ ಹಾಕತ್ತಾನಲ್ಲ ಎಲ್ಲಿ ಯಾವಾಗಲೂ ಅಂದರೆ ಇರೋದೇ ಇದೊಂದು, ಅದಕ್ಕೆ ಹಾಕೋಬೇಕು. ಇವತ್ತಿನ ವೆದರು ಬಹಳ ನೋಡಿ, ಯಾವುದೇ ರೀತಿಯ ಬಿಸಿಲಿಲ್ಲ, ಸೂರ್ಯ ಇಲ್ಲ, ಏನಿಲ್ಲ, ಭಾಳ ಕೋಲ್ಡಾಗಿದೆ ಇವತ್ತಿನ ವೆದರು. ಆದ್ದರಿಂದ ಇವತ್ತು ವ್ಲಾಗು ಮನೆಯಲ್ಲಿ ಎಲ್ಲೂ ಹೋಗ್ತಾಯಿಲ್ಲ, ಮನೆಯಲ್ಲೇ ಇವತ್ತಿನ ವ್ಲಾಗು. ಇವತ್ತಿನ ವ್ಲಾಗಲ್ಲಿ ಸಂಡೇ ಸ್ಪೆಷಲ್ ನಮ್ಮ ಮನೇಲಿ ಏನು ಮಾಡ್ತಾರೆ ಅದನ್ನ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬನ್ನಿ, ಲೆಟ್ಸ್ ಗೋ. ಇವತ್ತಿನ ಬ್ಲಾಗು ಹೆಂಗಿರುತ್ತೆ ಅಂತ ನೀವೇ ನೋಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಈಗ ಹೋಗಿ ಚಿಕನ್ ತಂದು ರೆಸಿಪಿನ ಸ್ಟಾರ್ಟ್ ಮಾಡ್ತೀನಿ. ಈಗ ಹೋಗಿ ಚಿಕನ್ ತಗೊಬರಬೇಕು. ಚಿಕನ್ ತಗೊಬರೋಣ ಬನ್ನಿ. ಸೊ ಗೈಸ್, ಇದು ಪಲಾವ್ಗೆ ಈರುಳ್ಳಿ, ಟೊಮೊಟೊ, ಈಗ ಇದು ಚಿಕನ್ ಮಸಾಲೆ. ಸೊ ಗೈಸ್, ಇದು ಚಿಕನ್ ಮಸಾಲೆ ರೆಸಿಪಿ. ಚಿಕನ್ ಮಸಾಲೆಗೆ ಇದು ಮಾಡ್ತಾ ಇರೋದು. ಇವತ್ತು ಭಾನುವಾರ ಸ್ಪೆಷಲ್ ಬಾಳಟ ಫ್ರೈ. ಏನೇ ಮಾಡ್ತಾ ಅಂದರೆ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ, ಮಸಾಲೆ, ಈರುಳ್ಳಿ, ಟೊಮಾಟೊ ಹಣ್ಣು, ಮೆಣಸಿನ್ಕಾಯಿ ಇಷ್ಟ ಹಾಕ್ಬಿಟ್ಟು ಸ್ವಲ್ಪ ಚಿಕನ್ ಅದನ್ನು ಫ್ರೈ ಮಾಡಿಬಿಟ್ಟು ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕಿದೆ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬಿರಿಯಾನಿ ಮಾಡೋದು ಕೊಡಿ, ನಾಟಿ ಸ್ಟೈಲ್ ಧನಿಯಾ ಬಿರಿಯಾನಿ ರೆಸಿಪಿ. ಸೊ ಗೈಸ್, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಮಾಡೋಕೆ ಎಣ್ಣೆಲಿ, ಅಂದರೆ ಹಸಿ ವಾಸನೆ ಹೋಗ್ಬೇಕು, ಅಲ್ಲಿವರೆಗೂ ಫ್ರೈ ಮಾಡಬೇಕು. ಆಗ ಟೇಸ್ಟ್ ಸಲ ಬರುತ್ತೆ, ಅಲ್ಲಿವರೆಗೂ ಫ್ರೈ ಮಾಡಬೇಕು. ಈಗ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂದರೆ 1 kg, ಅರ್ಧ kg ಗ್ರೇವಿ, ಅರ್ಧ kg ಬಿರಿಯಾನಿ. ಇವತ್ತು ಬೆಳ್ಳುಳ್ಳಿಗೆ ನಾಷ್ಟಕ್ಕೆ ಸಕಲಾಗಿರುತ್ತೆ ರೆಸಿಪಿ. ಒಂದು ಸಾರಿ ಟ್ರೈ ಮಾಡಿ ನೋಡಿ, ರೆಸಿಪಿ ಮಾತ್ರ ಸಕಲಾಗಿರುತ್ತೆ. ಕ್ರಿಸ್ಪ ತಿಂತೀರ ಗ್ರೇವಿನೂ ಬರೋಂಗೆ ಹೋಗುತ್ತಾ, ಆ ಥರ ಇರುತ್ತೆ. ರೋಸ್ಟ್ ಮಾಡ್ಕೋಬೇಕು, ಚೆನ್ನಾಗಿ ಮಾಡಬೇಕು. ಚಿಕನ್ನು ಎಲ್ಲ ಚೆನ್ನಾಗಿ ಹಿಡಿಬೇಕು. ಈಗ ಇದಕ್ಕೆ ಚಿಕನ್ ಹಾಕಬೇಕು. ಸೊ ಗೈಸ್, ಈಗ ಚಿಕನ್ ಮಸಾಲೆಗೆ ಚಿಕನ್ ಹಾಕಿದ್ದೀನಿ. ಈಗ ಇದು ಚೆನ್ನಾಗಿ ರೋಸ್ಟ್ ಆಗಬೇಕು. ಅಂದರೆ ನೀರಿನ ಅಂಶ, ಚಿಕನ್ ನೀರಿನ ಅಂಶ ಎಲ್ಲ ಬಿಟ್ಕೋಬೇಕು. ಅಲ್ಲಿವರೆಗೂ ಸ್ವಲ್ಪ ಬೇಯಿಸ್ಬೇಕು ನೀಟಾಗಿ, ಆವಾಗ ಟೇಸ್ಟ್ ಸಗಡ ಬರೋದು. ಅಲ್ಲಿವರೆಗೂ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಮಸಾಲೆಗಳಲ್ಲಿ. ಚಿಕನ್ ಹಾಕಬೇಕು. ಇದು ಫ್ರೈ ಆಗೋವರೆಗೂ ಸಿಗ್ತೀನಿ, ಅಲ್ಲಿವರೆಗೂ ಕಾಯ್ತಾ ಇಲ್ಲ. ಸೊ ಗೈಸ್, ಈಗ ಒಂದು 4 ಲೋಟ ನೀರು. ಈಗ ಇದು ಕುದಿ ಬರಬೇಕು, ಆವಾಗ ಇದಕ್ಕೆ ಮಸಾಲೆಗಳನ್ನು ಸೇರಿಸ್ಬೇಕು. ಇದು ಒಂದು ಸ್ವಲ್ಪ ಕುದಿ ಬರಲಿ. ಒಂದು ಕುದಿ ಬಂದಮೇಲೆ ಇದಕ್ಕೆ ಮಸಾಲೆ ಸೇರಿಸೋಣ. ಈಗ ನೀರು ಹಾಕಾಯ್ತು, ಇದೊಂದು ರೋಸ್ಟ್ ಬರಲಿ. ಪಕ್ಕದಲ್ಲಿ ಬಿರಿಯಾನಿಗೆ ರೆಡಿ ಆಗ್ತಿದೆ. ಉಪ್ಪು ಇಡವ ಬಿರಿಯಾನಿಗೆ, ಬನ್ನಿ. ಸೊ ಗೈಸ್, ಈಗ ಚಿಕನ್ನು ಕುದಿ ಬರ್ತಿದೆ. ಇದು ಕುದಿ ಈಗ ಮಸಾಲೆ ಆ್ಯಡ್ ಮಾಡಬೇಕು. ಈ ಪಕ್ಕದಲ್ಲೇ ಬಿರಿಯಾನಿಗೆ ಇಟ್ಟಿದ್ದೀನಿ. ಎಣ್ಣೆ, ಆಯಿಲ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಚಕ್ಕೆ, ಸಾರು, ಮಗು ಎಲೆ, ಆಮೇಲೆ ಇದು ಸೋಂಪು ಮತ್ತು ಸೊಪ್ಪು ಥರ ಇರ್ತದಲ್ಲ ಅದು ಎಲ್ಲ ಹಾಕ್ತಿದ್ದೀನಿ. ಈಗ ಇದೆ ಆನಿಯನ್ ಆ್ಯಡ್ ಮಾಡೋಣ. ಒಂದು 1.5 ಆನಿಯನ್ನು
ಆನಿಯನ್ನು ರೆಡ್ ಆಗಬೇಕು ಗೈಸ್, ಅಲ್ಲಿವರೆಗೂ ರೋಸ್ಟ್ ಮಾಡಬೇಕು, ಆವಾಗ ಟೇಸ್ಟು ಬಿರಿಯಾನಿದು. ಆನಿಯನ್ ರೆಡ್ ಆಗಬೇಕು ಗೈಸ್, ಚೆನ್ನಾಗಿ ರೋಸ್ಟ್ ಮಾಡೋಕೆ ಆನಿಯನ್ ಅಲ್ಲಿ, ಆವಾಗ ಆನಿಯನ್ ರೋಸ್ಟ್ ಆಗಿ ಬಿರಿಯಾನಿ ಮಸಾಲೆ, ಈ ಆನಿಯನ್ದು ಟೇಸ್ಟು, ಬಿರಿಯಾನಿ ಮಸಾಲೆ ಎಲ್ಲ ಚೆನ್ನಾಗಿರ್ತವೆ. ಆವಾಗ ತಿನ್ನೋದು ಟೇಸ್ಟ್ ಅಲ್ಲಿವರೆಗೂ ರೋಸ್ಟ್ ಮಾಡಬೇಕು. ಸೊ ಗೈಸ್, ನೀವು ಈ ಭಾನುವಾರ ಏನು ಸ್ಪೆಷಲ್ ಮಾಡಿದ್ದೀರಿ ಅಂತ ಕಮೆಂಟ್ ಮಾಡಿದ್ದಕ್ಕೆ ಏನೇನು ಮಾಡಿದ್ರಿ, ಮತ್ತು ಯಾವ್ದಾರ ಒಂದು ರೆಸಿಪಿ ಚೆನ್ನಾಗಿರೋದು ನೆಕ್ಸ್ಟ್ ಸಂಡೇ ಆ ರೆಸಿಪಿನ ಮಾಡೋಣ. ಇದು ಈಗ ಬಾಯ್ಲ್ ಆಯ್ತಿದೆ, ಇದಕ್ಕೆ ಮಸಾಲೆ ಆ್ಯಡ್ ಮಾಡೋಣ. ಇದೊಂದು ಸ್ವಲ್ಪ ರೋಸ್ಟಲ್ಲಿ ನೀಟಾಗಿ ರೋಸ್ಟ್ ಇಟ್ಟಿದ್ದೀನಿ. ಈಗ ಇದಕ್ಕೆ ಮಸಾಲೆ ಹಾಕಮ್ಮ. ಸೊ ಗೈಸ್, ಈಗ ಇದು ಚಿಕನ್ ಮಸಾಲೆಗೆ ಇದು ಚಿಕನ್ ಮಸಾಲ, ರೆಡ್ ಚಿಲ್ಲಿ ಆ್ಯಂಡ್ ಗರಂ ಮಸಾಲ, ಪೆಪ್ಪರ್ ಇಷ್ಟನ್ನು ಆ್ಯಡ್ ಮಾಡಮ್ಮ. ಒಂದೊಂದು ಸ್ಪೂನು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೇಕು. ಜಾಸ್ತಿ ನಿಮಗೆ ಎಷ್ಟು ಖಾರಕ್ಕೆ ನಿಮಗೆ ಖಾರ ಬೇಕೋ, ನಾರ್ಮಲ್ಲ ಆ ಥರ ಇದ್ದರೆ ಆ ಥರ ಆ್ಯಡ್ ಮಾಡ್ಕೋಬೇಕು. ಇದನ್ನೀಗ ಆ್ಯಡ್ ಮಾಡಮ್ಮ ಒಂದೊಂದಾಗಿ. ಈಗ ಇದು ಚೆನ್ನಾಗಿ ಬಾಯ್ಲ್ ಆಗಿದೆ, ಈಗ ಇದಕ್ಕೆ ಆ್ಯಡ್ ಮಾಡುವ. ಇದು ನೋಡಿ ಆಯಿಲ್ ಬಿಟ್ಕೊಂಡಿದೆ ಚಿಕನ್, ಇದನ್ನೀಗ ಆ್ಯಡ್ ಮಾಡುವ. ಸೊ ಗೈಸ್, ಅಷ್ಟು ಮಸಾಲೆನ ಆ್ಯಡ್ ಮಾಡಾಯಿತು. ಈಗ ಹೆಂಗೆ ಕಾಣಿಸಿದೆ ನೋಡಿ, ಇದು ಬಾಯ್ಲ್ ಆಗಬೇಕು. ನೀರೆಲ್ಲ ಫುಲ್ಲು ರೋಸ್ಟ್ ಆಗಬೇಕು. ನೀರು ಹೋಗಿ ಥಿಕ್ನೆಸ್ ಆಗಿ ಗ್ರೇವಿ ಆಗಬೇಕು. ಅಲ್ಲಿವರೆಗೂ ಅದು ಚೆನ್ನಾಗಿ ಬೇಯಿಸ್ಬೇಕು. ಒಂದು 10-15 ನಿಮಿಷ ಚೆನ್ನಾಗಿ ಬೇಯಿಸಿದ್ರೆ ಅದು ಚಿಕನ್ ಮಸಾಲೆ ರೆಡಿ. ಇಷ್ಟು ಗೈಸ್, ಬ್ಯಾಚುಲರ್ ಸ್ಟೈಲ್ ಚಿಕನ್ ಮಸಾಲೆ ಸಾರಾಗಿರುತ್ತೆ. ಇದು ಟ್ರೈ ಮಾಡಿ, ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಈಗ ಇದಕ್ಕೆ ಆನಿಯನು ಮತ್ತು ಟೊಮೊಟೊ ಅವೆಲ್ಲ ಆ್ಯಡ್ ಮಾಡುವ ಬನ್ನಿ. ಗೈಸ್, ಟೊಮೊಟೊ ಹಣ್ಣು ಮತ್ತು ಒಂದು ಶುಂಠಿ ಪೇಸ್ಟ್ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಆಯಿಲಲ್ಲಿ ರೋಸ್ಟ್ ಮಾಡಬೇಕು. ಈ ಥರ ಮಾಡ್ತೀವಿ, ಚೆನ್ನಾಗಿ ರೋಸ್ಟ್ ಮಾಡಬೇಕು. ಆಯಿಲಲ್ಲಿ ಚೆನ್ನಾಗಿ ರೋಸ್ಟ್ ಆದರೆ ನೆಕ್ಸ್ಟು ಈಗ ರೋಸ್ಟ್ ಆಗಿದೆ. ಇದಕ್ಕೆ ಚಿಕನ್ ಆ್ಯಡ್ ಮಾಡುವ. ಬಿರಿಯಾನಿಗೆ ಮಾಡ್ತಾರೆ ಚಿಕನ್ ಆ್ಯಡ್ ಮಾಡ್ಬಿಟ್ಟು ಸ್ವಲ್ಪ ತಿರ್ಸೋಲ್ಲ, ಚೆನ್ನಾಗಿ ರೋಸ್ಟ್ ಆಗುತ್ತೆ. ಈಗ ಇದು ಚೆನ್ನಾಗಿ ಬೇಯಬೇಕು, ಅಲ್ಲಿವರೆಗೂ ರೋಸ್ಟ್ ಮಾಡ್ಬಿಟ್ಟು ನೆಕ್ಸ್ಟ್ ಇದಕ್ಕೆ ಮಸಾಲೆಗಳು ಆ್ಯಡ್ ಮಾಡ್ಬಿಟ್ಟು ನೀರು ಅಕ್ಕಿ ಹಾಕಿದ್ರೆ ಬಿರಿಯಾನಿ ರೆಡಿ. ಈಗ ಇದು ಚೆನ್ನಾಗಿ ರೋಸ್ಟಲ್ಲಿ ಅಲ್ಲಿವರೆಗೂ ಸಿಗ್ತೀನಿ, ರೋಸ್ಟ್ ಆಗೋಗತ್ತ. ಸೊ ಗೈಸ್, ಈಗ ಟರ್ಮರಿಕ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಯಾವುದೇ ರೀತಿ ಬ್ಯಾಕ್ಟೀರಿಯಾ ಇಟ್ಕೊಂಡಿದ್ರೂ ಈ ಟರ್ಮರಿಕ್ ಪೌಡ್ರಿಂದ ಬರುತ್ತೆ. ಆದ್ದರಿಂದ ಎಲ್ಲ ಅಡುಗೆಗೂ ಅರಿಶಿನ ಯೂಸ್ ಮಾಡ್ತಾರೆ. ಏಕೆಂದರೆ ಇದರಿಂದ ಯಾವುದೇ ರೀತಿ ಬ್ಯಾಕ್ಟೀರಿಯಾಗಳು ಏನಾದರೂ ಹೋಗ್ತವೆ. ಅದರಿಂದ ಟರ್ಮರಿಕ್ ಆ್ಯಡ್ ಮಾಡಬೇಕು. ಚೆನ್ನಾಗಿ ರೋಸ್ಟ್ ಆಗಬೇಕು ಚಿಕನ್, ಆವಾಗ ಸಖತ್ತಾಗಿರೋದು ಬಿರಿಯಾನಿ ಮಸಾಲೆ ಸಿಕ್ಕಿದೆ. ಸೊ ಗೈಸ್, ಚಿಕನ್ ಮಸಾಲೆ ರೆಡಿ ಆಯಿತು. ಈ ಥರ ಆಗಬೇಕು ಥಿಕ್ನೆಸ್ಸು, ಸಖತ್ತಾಗೈತೆ. ಟೇಸ್ಟ್ ಮಾತ್ರ ಸಖತ್ತೈತೆ. ಟೇಸ್ಟ್ ಮಾಡಿದ್ವಿ ಸ್ವಲ್ಪ. ಚಿಕನ್ ಮಸಾಲೆ ರೆಡಿ. ಇನ್ನು ಬಿರಿಯಾನಿ ಆಲ್ಮೋಸ್ಟ್ 50% ಆಗೈತೆ, ಇನ್ನು 50% ಇದೆ. ಅದು ಆಗಿಬಿಟ್ರೆ ಬೆಳಿಗ್ಗೆ ಬಿರಿಯಾನಿ ರೆಡಿ ಇದೆ. ಸೊ ಗೈಸ್, ಚಿಕನ್ ಮಸಾಲೆಗೆ ಏನೇನು ಹಾಕಿದ್ರಿ ಅದೆಲ್ಲ ಹಾಕಿ, ಪ್ಲಸ್ ಬಿರಿಯಾನಿ ಮಸಾಲ ಮತ್ತು ನಮ್ಮ ಮನೆ ಹೋಮ್ ಮೇಡ್ ಗರಂ ಮಸಾಲೆ ಇದೆ, ಅದು ಆ್ಯಡ್ ಮಾಡಿದ್ದೀನಿ.
ಅದು ಎಲ್ಲ ನಾಲ್ಕಾಯಿತು. ಇದೀಗ ಒಂದು ಫ್ಲೇಮ್ ಹಾಕಿ ಅಕ್ಕಿ ಹಾಕ್ಬಿಟ್ಟು 1-2 ವಿಸಿಲ್ ಹೊಡ್ಸಿದ್ರೆ ಚಿಕನ್ ಪಲಾವ್ ರೆಡಿ ಮಾಡ್ಬಿಟ್ಟು ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್, ಟೇಕ್ ಕೇರ್. ಹೆಂಗೆ ಕಾಣಿಸ್ತಿದೆ ನೋಡಿ ಗೈಸ್, ಮಸ್ತಿ. ಸಿಗೋವರೆಗೂ ಟಾಟಾ ಬಾಯ್ ಬಾಯ್, ಟೇಕ್ ಕೇರ್. ಇಷ್ಟೇ ಗೈಸ್, ಚಿಕನ್ ಬಿರಿಯಾನಿ ನಾಟಿ ಸ್ಟೈಲ್ ಮಸ್ತಿದೆ. ಅಲ್ಲಿವರೆಗೂ ಸಿಗ್ತೀನಿ, ಬಾಯ್. ಸೊ ಗೈಸ್, ವಿಸಲ್ಗೆ ಇಟ್ಟಾಯಿತು. 1 ವಿಸಲ್ ಆದರೆ ಮುಗೀತು, ಬಿರಿಯಾನಿ ರೆಡಿ. ಸವಿಯೋಣ. ಅಲ್ಲಿವರೆಗೂ ಸಿಗ್ತೀನಿ, ಟಾಟಾ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಗೈಸ್, ಇವತ್ತಿನ ಬ್ಲಾಗ್ನ ಏನು ಮಾಡ್ತಿದ್ದೀನಿ. ಐ ಹೋಪ್ ಈ ಬ್ಲಾಗು ನಿಮಗೆ ಭಾಳ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಈ ಬ್ಲಾಗಲ್ಲಿ ಈ ರೆಸಿಪಿ ಇಷ್ಟ ಆದರೆ ಮುಂದೆ ಯಾವ ರೆಸಿಪಿ ಮಾಡೋಕ್ಕಂತ ಕಮೆಂಟ್ ಮೂಲಕ ತಿಳಿಸಿ, ಅದು ಮಾಡೋಣ. ಮತ್ತು ಇದೇ ರೀತಿ ವೀಡಿಯೋಗಳು ಬರ್ತಿರ್ತವೆ, ಪ್ಲೀಸ್ ಸಪೋರ್ಟ್ ಮಾಡ್ತಾ ಇರಿ. ಐ ಹೋಪ್ ನಾನು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಭಾಳ ಇಷ್ಟ ಆಗ್ಬೋದು ಅಂತ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇವತ್ತಿನ ಬ್ಲಾಗ್ನ ಏನು ಮಾಡ್ತಿದ್ದೀನಿ.